ಡಿಯರ್ ಲೀಡರ್ಸ್ ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಲೈವ್ ಆಗಿ ಎನ್ ಎಫ್ ಟಿನ ಪರ್ಚೇಸ್ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ಫಂಡ್ ಎಷ್ಟಿದೆ ನೋಡಿ, $389 ನನ್ನ ಹತ್ರ ಇದೆ. ಇವಾಗ ತಾನೇ ನನ್ನ ಡೈಲಿ ಲಿಮಿಟ್ಟು. ಇವಾಗ ಟೈಮ್ ಎಷ್ಟಾಗಿದೆ, 12 ಗಂಟೆ 48 ನಿಮಿಷ. ಓಕೆ, 12 ಗಂಟೆ 48 ನಿಮಿಷ. ಇದು ರಾತ್ರಿ ಅಂದರೆ ಇದು ಇವಾಗ ತಾನೇ ನಮಗೆ ಸ್ಲಾಟ್ ಓಪನ್ ಆಗಿದೆ. ಇದು ರಾತ್ರಿ 12 ಗಂಟೆ 48 ನಿಮಿಷದಲ್ಲಿ ನಾನು ಬೈ ಮಾಡ್ತಾ ಇದ್ದೀನಿ ಎನ್ ಎಫ್ ಟಿನ. 389 ಅಸೆಟ್ ಇದೆ. 300 ನನಗೆ ಇವತ್ತು ಲಿಮಿಟ್ ಓಪನ್ ಆಗಿದೆ. ಇಲ್ಲಿ ನೋಡ್ಬೋದು, ಇನ್ನೂ ಕೂಡ ಯೂಸ್ ಮಾಡಿಲ್ಲ. ಸ್ವಲ್ಪ ಸ್ಕ್ರೋಲ್ ಮಾಡ್ತೀನಿ. ಸ್ಕ್ರೋಲ್ ಮಾಡಿದ್ಮೇಲೆ ನನಗೆ ಯಾವುದು ಎನ್ ಎಫ್ ಟಿ ಬೇಕು ಅದನ್ನು ಪರ್ಚೇಸ್ ಮಾಡ್ತೀನಿ. ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ನೋಡೋಣ ಯಾವುದು ನೋಡ್ತೀನಿ. 75 ರೇಂಜಲ್ಲಿ ನೋಡ್ತೀನಿ. ಓಕೆ, 70, ಓಕೆ 77, ಓಕೆ 75 ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಎಲ್ಲರೂ ಕೂಡ ಪರ್ಚೇಸ್ ಮಾಡೋದು ನೀವು ಅಟ್ ಎ ಟೈಮ್. ಯಾಕಂದರೆ ಒಂದು ಎನ್ ಎಫ್ ಟಿ ನೀವು ಪರ್ಚೇಸ್ ಮಾಡಿದಿರ ಅಂದರೆ 24 ಗಂಟೆ ಒಳಗಡೆ ಅದು ಸೆಲ್ ಆಗುತ್ತೆ. ಈಗ ಅಪ್ರೂವ್ ಕೊಡ್ತೀನಿ ನಾನು, ಇದು ಬೈ ಕೊಟ್ಬಿಟ್ಟು. ಓಕೆ, ಅಟ್ ಎ ಟೈಮ್ ನಾವು 4 ಎನ್ ಎಫ್ ಟಿ $300 ಎಷ್ಟು ಎನ್ ಎಫ್ ಟಿ ಬರುತ್ತೆ ಅಷ್ಟು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಕೆಲವೊಬ್ರು ಅಂದ್ಕೊಂಡಿರೋದೇನಪ್ಪ ಅಂದರೆ, ಒಂದು ಎನ್ ಎಫ್ ಟಿ ಪರ್ಚೇಸ್ ಮಾಡಿ ಫಂಡ್ ಇದ್ರೂ ಕೂಡ ನಾವು ವೆಯ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ, ಫಂಡ್ ಇದ್ದವರು ಯಾವುದೇ ಕಾರಣಕ್ಕೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಎನ್ ಎಫ್ ಟಿ ಬೈ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಇವಾಗ ನಾನು ಏನು ಮಾಡಬೇಕು, ಇವಾಗ $75 ಪರ್ಚೇಸ್ ಮಾಡಿ 3 ಲೈನ್ಸ್ನ ಟಚ್ ಮಾಡ್ತೀನಿ. ಬೇರೆ ಯಾವ್ದಾದ್ರು ರೀಫ್ರೆಶ್ ಆಗಲಿಕ್ಕೋಸ್ಕರ, ಈಗ ಟ್ರೇಡಲ್ಲೇ ನಾವಿದ್ರೆ ಏನಾಗುತ್ತೆ, ಇಲ್ಲಿ ಅದು ರೀಫ್ರೆಶ್ ಕೆಲವೊಂದು ಬರೀ ಆಗಿರಲ್ಲ. ಈಗ 75 ಬೈ ಮಾಡಿದೆ, ಇವಾಗ ಆಗಿದೆ. ಓಕೆ, ಆಗಿಲ್ಲ ಅಂದರೆ 3 ಲೈನ್ಸ್ ಟಚ್ ಮಾಡಿ ಅದು ಹೋಮ್ ಬಟನ್ ಯಾವ್ದಾದ್ರು ಬೇರೆ ಆಪ್ಷನ್ಗೆ ಹೋಗಿ ಮತ್ತೆ 3 ಲೈನ್ಸ್ ಟಚ್ ಮಾಡಿ ಟ್ರೇಡಿಗೆ ಬಂದರೆ ಅಲ್ಲಿ ನಿಮಗೆ ಅಪ್ಡೇಟ್ ಆಗಿರುತ್ತೆ. ಈಗ ನನ್ನ ಹತ್ರ ಇದ್ದ ಫಂಡು ಡಿಡಕ್ಷನ್ ಆಯಿತು, ಎನ್ ಎಫ್ ಟಿ ಪರ್ಚೇಸ್ ಆಯಿತು. ಇಲ್ಲಿ ಈ ಒಂದು ಪೇಜ್ನ ಅರ್ಥ ಹೇಳ್ತೀನಿ. ಅವೈಲೇಬಲ್ ಫಂಡ್ ಅಂದರೆ ನಿಮ್ಮ ವಾಲೆಟ್ ಇರ್ತಕ್ಕಂಥ ಫಂಡ್ ಇದು. ಎರಡನೇ ಕಾಲಮ್ ನೀವು ಬೈ ಮಾಡಿರ್ತಕ್ಕಂಥ ಒಂದು ಅಸೆಟ್ 10% ಇನ್ಕ್ರೀಸ್ ಮಾಡಿ ಇಲ್ಲಿ ತೋರಿಸ್ತಾ ಇರುತ್ತೆ ಅಸೆಟ್ ವ್ಯಾಲ್ಯೂನಲ್ಲಿ. ನಿಮಗೆ ಕೊಟ್ಟಿರ್ತ ಡೈಲಿ ಲಿಮಿಟ್ ಇದು. ಇದು ಬಂದ್ಬಿಟ್ಟು ಎಷ್ಟು ಯೂಸ್ ಮಾಡಿದರೆ ಎಷ್ಟು ರಿಮೈನಿಂಗ್ ಇದೆ ಅಂತ ತೋರಿಸ್ತಾ ಇರುತ್ತೆ. ಇದು ಟೋಟಲ್ ಲಿಮಿಟ್ ಯೂಟಿಲೈಸ್ ಅಂದರೆ ಎಷ್ಟು ಯೂಸ್ ಮಾಡಿದ್ರೆ ಅಂತ ತೋರಿಸ್ತಾ ಇರುತ್ತೆ. ಈಗ ಮತ್ತೆ ಸ್ಕ್ರೋಲ್ ಮಾಡಿದ್ರಿ, ಮತ್ತೆ ಪರ್ಚೇಸ್ ಮಾಡ್ತೀನಿ. ಇವಾಗ ನನಗಿನ್ನ ಎಷ್ಟಿದೆ, 224 ಇದೆ. ಇವಾಗ ಮತ್ತೆ ಒಂದು ಪರ್ಚೇಸ್ ಮಾಡೋಣ. 75 ನಾನು ಮುಂಚೆ ಪರ್ಚೇಸ್ ಮಾಡಿದ್ದೀನಿ. ಇವಾಗ 73, 73, 86 ಪರ್ಚೇಸ್ ಮಾಡ್ತಾ ಇದ್ದೀನಿ. ಓಕೆ, ಅದು ನಾಟ್ ಅವೈಲೇಬಲ್ ಬರ್ತಾ ಇದೆ ಅಂದರೆ ಯಾರೋ ಕ್ಲಿಕ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ 77 ಇದೆ. 77, ಓಕೆ, ಇನ್ನೊಂದು 75 ಇದೆ, ಪರ್ಚೇಸ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಟೋಕನ್ ಪ್ಯಾಕೆಟ್ ಪರ್ಚೇಸ್ ಮಾಡೋದು. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತ ಬರುತ್ತೆ. ಮತ್ತೆ ಅಪ್ರೂವ್ ಕೇಳುತ್ತೆ, ಅಪ್ರೂವ್ಡ್ ನಾನು ಫಿಂಗರ್ ಕೊಡ್ತೀನಿ. ಮತ್ತೆ ಇನ್ನೊಂದ್ಸರಿ ಪಾಸ್ವರ್ಡ್ ಕೇಳುತ್ತೆ, ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಟು ಪಾಸ್ವರ್ಡ್ ಹಾಕಿದರೆ ಇದು ಇಲ್ಲಿ ನೋಡ್ಬೋದು ಎನ್ ಎಫ್ ಟಿ ಬೈ ಸಕ್ಸಸ್ಫುಲ್ ಅಂತ ಬರುತ್ತೆ. ಸ್ವಲ್ಪ ಪ್ರೊಸೆಸಿಂಗ್ ಅಲ್ಲಿ ವೆಯ್ಟ್ ಮಾಡಿ, ಹಿಂದಕ್ಕೆ ಹೋಗ್ಬೇಡಿ. ಎನ್ ಎಫ್ ಟಿ ಬೈ ಸಕ್ಸಸ್ಫುಲ್ಲಿ ಬಂದಿದೆ. ಇವಾಗ 2 ಎನ್ ಎಫ್ ಟಿ ಪರ್ಚೇಸ್ ಆಯಿತು. ನೋಡೋಣ, 2 ಎನ್ ಎಫ್ ಟಿ ಪರ್ಚೇಸ್ ಆಗಿರೋದು ಇಲ್ಲಿ ನೋಡೋಣ. ಇಲ್ಲಿ ನೋಡ್ಬೋದು, ಟ್ರೇಡಿಗೆ ಹೋದರೆ ಇಲ್ಲಿ ನೋಡಿ, ಫಂಡಲ್ಲಿ ಡಿಡಕ್ಷನ್ ಆಯಿತು, ಅಸೆಟ್ ವ್ಯಾಲ್ಯೂಗೆ ಬಂತು. ಇನ್ನು 149 ಬ್ಯಾಲೆನ್ಸ್ ಇದೆ. ಓಕೆ, 149 ಬ್ಯಾಲೆನ್ಸ್ ಇದೆ, ಅದಕ್ಕೂ ಕೂಡ ಪರ್ಚೇಸ್ ಮಾಡ್ತೀನಿ. ಈಗ ನೋಡೋಣ ನನ್ನ ರೇಂಜಿಗೆ ಯಾವ್ದು ಸಿಗುತ್ತೆ ಅಂತ. ಓಕೆ, 70, ಓಕೆ 70 ಪರ್ಚೇಸ್ ಮಾಡ್ತೀನಿ. 70.13 ಲಾಸ್ಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇರುತ್ತೆ ನೋಡಿ ಮ್ಯಾನೇಜ್ ಮಾಡಿಕೊಂಡು $300 ಕಂಪ್ಲೀಟ್ ಮಾಡ್ಕೊತೀನಿ. ಈಗ 70 ಪರ್ಚೇಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಅಪ್ರೂವ್ಡ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡಿ ಕನ್ಫರ್ಮ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ಎನ್ ಎಫ್ ಟಿ ಬೈ ಸಕ್ಸಸ್ಫುಲ್ಲಿ ತೋರಿಸ್ತು. ಓಕೆ, ಇವಾಗ ನೋಡೋಣ ಎಷ್ಟು ಫಂಡ್ ಉಳ್ಕೊಂಡಿದೆ ಅಂತ. ಓಕೆ, ಇನ್ನು $78 ಪರ್ಚೇಸ್ ಮಾಡ್ಬೋದು. 243, 300ರಲ್ಲಿ 78 ಬ್ಯಾಲೆನ್ಸ್ ಇದೆ. ಸರ್ ರಿಫ್ರೆಶ್ ಮಾಡ್ತೀನಿ. 300ರಲ್ಲಿ 78 ನಾನು ಪರ್ಚೇಸ್ ಮಾಡ್ಬೋದು. 78, 87, 78, 87 ನೋಡೋಣ. 78, ಹಾಂ 77 ಉಳಿದಿದೆ. $1 ಬ್ಯಾಲೆನ್ಸ್ ಉಳಿಯುತ್ತೆ, ತೊಂದರೆ ಇಲ್ಲ. ಈ ಥರ ಮ್ಯಾಚ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಎನ್ ಎಫ್ ಟಿ ಬೈಸ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇಲ್ಲಿ ಮತ್ತೆ ನೋಡೋಣ. ಇಲ್ಲಿ ರಿಫ್ರೆಶ್ ಆಗಿಲ್ಲ, 3 ಲೈನ್ಸ್ ಟಚ್ ಮಾಡ್ತೀನಿ. ಡ್ಯಾಶ್ ಬೋರ್ಡ್ಗೆ ಹೋಗ್ತೀನಿ, ಮತ್ತೆ 3 ಲೈನ್ ಟಚ್ ಮಾಡ್ತೀನಿ, ಮತ್ತೆ ಟ್ರೇಡಿಗೆ ಬರ್ತೀನಿ. ಇವಾಗ ನೋಡ್ಬೋದು ಇಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ, $1 ಬ್ಯಾಲೆನ್ಸ್ ಇದೆ. 298.92 ನಾನು ಬಳಕೆ ಮಾಡಿದ್ದೀನಿ. ಫಂಡ್ ರಿಡಕ್ಷನ್ ಆಯಿತು, ಅಸೆಟ್ ವ್ಯಾಲ್ಯೂನಲ್ಲಿ ಬಂದಿದೆ. ಡೈಲಿ ಲಿಮಿಟ್ 300 ಇದ್ದಿತ್ತು, ಇಲ್ಲಿ ಟೋಟಲ್ ಲಿಮಿಟ್ ರಿಮೈನಿಂಗ್ ಇರೋದು 1.07 ಇದೆ. ಈಗ ಟ್ರೇಡ್ ಸಿಗಲ್ಲ.
ಓಕೆ. NFT ಪರ್ಚೇಸ್ ಮಾಡ್ತಕ್ಕಂಥ ಒಂದು ವಿಧಾನ ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆ. ಅದು ವಾಲೆಟಲ್ಲೂ ಕೂಡ ನಿಮಗೆ ಡಿಡಕ್ಷನ್ ಆಗೋದು ತೋರಿಸ್ಕೊಡ್ತೀನಿ. ಇಲ್ಲಿ ಅಸೆಟಿಗೆ ಬಂದರೆ ಇಲ್ಲಿ ನೋಡಿ ವಾಲೆಟಲ್ಲಿ ಎಷ್ಟು ಡಿಡಕ್ಷನ್ ಆಗಿದೆ. ಇವಾಗ ನಾನೇನು ಟ್ರೇಡ್ ತೊಗೊಂಡಿದ್ದೀನಿ ಅದು ಪ್ರತಿಯೊಂದು ಟ್ರಾನ್ಸಾಕ್ಷನ್ ಇಲ್ಲಿರುತ್ತೆ. ಇಲ್ಲಿ ನೋಡ್ಬೋದು 75 ಮತ್ತು 75 ಎರಡು 170 177 ಎಲ್ಲದು ಸೇರಿ ಟೋಟಲ್ $300 ಪರ್ಚೇಸ್ ಮಾಡಿದೆ, $1 ಕಮ್ಮಿ. ಓಕೆ. ಇಲ್ಲಿ ಪ್ರಾಫಿಟ್ ನೆನ್ನೆದು ಪ್ರಾಫಿಟ್ ಬಂದಿರ್ತಕ್ಕಂಥದ್ದು ಇಲ್ಲಿ ಹಿಸ್ಟ್ರಿ ತೋರಿಸ್ತಾ ಇದೆ, ನೋಡ್ಬೋದು. ಸೇರಿ 4 ಪ್ರಾಫಿಟ್ ತೊಗೊಂಡ್ಬಂದಿದ್ದೇವೆ. ಓಕೆ. ಥ್ಯಾಂಕ್ ಯು. ಎಲ್ಲರೂ ಕೂಡ ಒಳ್ಳೇದಾಗಲಿ, ಒಳ್ಳೆ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಂದು ಬ್ಯೂಟಿಫುಲ್ ಪ್ರಾಜೆಕ್ಟ್ ಇದು. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಒಳ್ಳೆ ಅರ್ನಿಂಗ್ಸ್ ಇವತ್ತು 1,000ದಿಂದ 50,000 ಕೂಡ ಪರ್ ಡೇ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಜಸ್ಟ್ ಒಂದು 15 ಡೇಸ್ ಸ್ಟಾರ್ಟ್ ಆಗಿದೆ ಪ್ರಾಜೆಕ್ಟ್ ಇದು. ಇನ್ನು 15 ದಿನದಲ್ಲಿ ಒಂದು ದಿನಕ್ಕೆ 1,00,000 ಇನ್ಕಮ್ನ ತಗೊಂತಕ್ಕಂಥ ಒಂದು ಲೀಡರ್ಸ್ ತುಂಬ ಜನ ಸಿಗ್ತಾರೆ. ಥ್ಯಾಂಕ್ ಯು. ಎಲ್ಲರೂ ಕೂಡ ಒಳ್ಳೇದಾಗಲಿ. ಶುಭರಾತ್ರಿ.